ಸೆಕೆಂಡ್ ಪಿಯುಸಿ ಜಿಯೋಗ್ರಫಿ ನೋಟ್ಸ್ ಅಧ್ಯಾಯ 1 ಮಾನವ ಭೂಗೋಳಶಾಸ್ತ್ರ 5 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 3 ಮಾನವ ಪರಿಸರ ಸಂಬಂಧವೇ ಮಾನವ ಭೂಗೋಳಶಾಸ್ತ್ರವಾಗಿದೆ, ಸ್ಪಷ್ಟೀಕರಿಸಿ. ಉತ್ತರ: ಮಾನವ ಮತ್ತು ಪರಿಸರದ ಸಂಬಂಧವೇ ಮಾನವ ಭೂಗೋಳಶಾಸ್ತ್ರದ ತಿರುಳಾಗಿದೆ. ಪ್ರಾಕೃತಿಕ ಮತ್ತು ಸಾಂಸ್ಕೃತಿಕ ಪರಿಸರದ ಎಲ್ಲ ಅಂಶಗಳು ಮಾನವನ ಜೀವನದ ಮೇಲೆ ಪ್ರಭಾವ ಬೀರುತ್ತವೆ. ಪ್ರಾಕೃತಿಕ ಅಂಶಗಳು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವ್ಯತ್ಯಾಸವಿರುವುದರಿಂದ ಮಾನವನ ಜೀವನವು ಪ್ರಾಕೃತಿಕ ಪರಿಸರದೊಡನೆ ನೇರ ಸಂಬಂಧವನ್ನು ಹೊಂದಿವೆ. ಹೀಗೆ ಮಾನವ ಮತ್ತು ಪರಿಸರದ ಸಂಬಂಧವನ್ನು ವಿವರಿಸುವುದೇ ಮಾನವ ಭೂಗೋಳಶಾಸ್ತ್ರವಾಗಿದೆ. ಮಾನವ ಭೂಗೋಳಶಾಸ್ತ್ರವು ಮಾನವ ಮತ್ತು ಪರಿಸರದ ಎಲ್ಲ ಬಗೆಯ ಸಂಬಂಧಗಳನ್ನು ವಿವರಿಸುತ್ತದೆ. ಪ್ರಾಕೃತಿಕ ಪರಿಸರದ ಪ್ರಭಾವಗಳಿಗನುಗುಣವಾಗಿ ಮಾನವನಿಂದ ನಿರ್ಮಿಸಲಾಗಿರುವ ಎಲ್ಲ ಅಂಶಗಳನ್ನು ಕುರಿತು ವಿವರಿಸುತ್ತದೆ. ಮಾನವ ಭೂಗೋಳಶಾಸ್ತ್ರದ ವಿಭಾಗಗಳು ವಿವಿಧ ಸಾಮಾಜಿಕ ವಿಜ್ಞಾನಗಳ ಜೊತೆ ಒಂದಲ್ಲ ಒಂದು ರೀತಿ ಸಂಬಂಧವನ್ನು ಹೊಂದಿರುತ್ತವೆ. ಹಾಗಾಗಿ ಮಾನವ ಭೂಗೋಳಶಾಸ್ತ್ರ ಕ್ಷೇತ್ರವು ಪ್ರಾಕೃತಿಕ ಪರಿಸರ ಹಾಗೂ ಮಾನವನ ಜೀವನದ ಸಂಬಂಧವನ್ನು ವಿವರಿಸುತ್ತದೆ. ಪ್ರಶ್ನೆ 4 ಮಾನವ ಭೂಗೋಳಶಾಸ್ತ್ರದ ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆ ಬಗ್ಗೆ ವಿವರಿಸಿ. ಉತ್ತರ: ವ್ಯಾಪ್ತಿ: ಮಾನವ ಭೂಗೋಳಶಾಸ್ತ್ರದ ಒಂದು ಪ್ರಮುಖ ವಿಭಾಗವಾಗಿದ್ದು, ಇದು ಮಾನವನ ಚಟುವಟಿಕೆಗಳನ್ನು ಅದರ ಪರಿಸರದ ಸಂಬಂಧದೊಡನೆ ವಿವರಿಸುತ್ತದೆ. ಪುರಾತನ ಅಲೆಮಾರಿ ಬುಡಕಟ್ಟುಗಳು ನೇರವಾಗಿ ನೈಸರ್ಗಿಕ ಪರಿಸರದ ಮೇಲೆ ಅವಲಂಬಿತವಾಗಿದ್ದು, ಇವರ ಮೂಲ ಕಸುಬು ಬೇಟೆಗಾರಿಕೆ, ಆಹಾರ ಸಂಗ್ರಹಣೆ, ಮೀನುಗಾರಿಕೆ ಮುಂತಾದವುಗಳು ಆಗಿದ್ದವು. ನಂತರದ ದಿನದಲ್ಲಿ ಒಂದು ಕಡೆ ನೆಲೆಸಿ ಸಸ್ಯ ಮತ್ತು ಪ್ರಾಣಿಗಳ ಸಾಕುವುದರ ಮೂಲಕ ವ್ಯವಸಾಯವನ್ನ ಆರಂಭಿಸಿ ನಂತರ ಗಣಿಗಾರಿಕೆ, ಕೈಗಾರಿಕೆ, ಸಾರಿಗೆ ಸಂಪರ್ಕ, ನಗರೀಕರಣ ಮತ್ತು ಕೈಗಾರೀಕರಣದಿಂದ ಮಾನವನು ಪರಿಸರದ ಮೇಲೆ ಪ್ರಭಾವ ಬೀರುವುದನ್ನು ನೋಡಬಹುದಾಗಿದೆ. ಪ್ರಾಮುಖ್ಯತೆ: 1. ಇದು ನಾವು ಜೀವಿಸುವ ಜಗತ್ತು, ರಾಷ್ಟ್ರಗಳು ಹಾಗೂ ಜನರ ಸ್ಥಿತಿಗತಿಗಳನ್ನು ತಿಳಿಯಲು ಸಹಕಾರಿಯಾಗಿದೆ. 2. ಮಾನವನ ಸಮುದಾಯಗಳ ನಡುವೆ ಇರುವ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಭಿನ್ನತೆಗಳನ್ನು ತಿಳಿಯಬಹುದಾಗಿದೆ. 3. ಮನುಷ್ಯನ ಜೀವನ, ಸಂಸ್ಕೃತಿ, ಭಾಷೆ, ಧರ್ಮ, ಉದ್ಯೋಗ, ಆಹಾರ ಮುಂತಾದವುಗಳ ಹಂಚಿಕೆಯನ್ನು ವಿಶ್ಲೇಷಿಸಬಹುದಾಗಿದೆ. 4. ಪ್ರಪಂಚದ ಜನಸಂಖ್ಯೆ, ಸಾಂದ್ರತೆ, ಹಂಚಿಕೆ ಮುಂತಾದವುಗಳನ್ನು ಭೌಗೋಳಿಕ ಪರಿಸರಕ್ಕೆ ಅನುಗುಣವಾಗಿ ವಿವರಿಸುತ್ತದೆ. 5. ಪ್ರಪಂಚದಲ್ಲಿ ಕಂಡುಬರುವ ಮಾನವನ ಚಟುವಟಿಕೆಗಳು, ವ್ಯವಸಾಯ, ಕೈಗಾರಿಕೆ, ಸಾರಿಗೆ ಸಂಪರ್ಕ ಮುಂತಾದವುಗಳ ಹಂಚಿಕೆಯನ್ನು ವಿವರಿಸುತ್ತದೆ. 6. ಯೋಜನಾಕಾರರಿಗೆ, ಆಡಳಿತಗಾರರಿಗೆ, ಕೈಗಾರಿಕೋದ್ಯಮಿಗಳಿಗೆ ಯೋಜನೆಗಳನ್ನು ರೂಪಿಸಲು ಸಹಾಯಕವಾಗಿದೆ. ಪ್ರಶ್ನೆ 5 ಮಾನವ ಭೂಗೋಳಶಾಸ್ತ್ರದ ಅಧ್ಯಯನ ವಿಧಾನಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ. ಉತ್ತರ: ಮಾನವ ಭೂಗೋಳಶಾಸ್ತ್ರವು ಹಲವಾರು ಅಧ್ಯಯನ ವಿಧಾನಗಳನ್ನು ಒಳಗೊಂಡಿದ್ದು, ಇವುಗಳ ಮೂಲಕ ಮಾನವನ ಪರಿಸರದ ಸಂಬಂಧವನ್ನು ತಿಳಿಯಲು ಪ್ರಯತ್ನಿಸಲಾಗಿದೆ. 1. ಪ್ರಾದೇಶಿಕ ಭಿನ್ನತೆ ಅಧ್ಯಯನ: ವಿವಿಧ ಮಾನವ ಸಮುದಾಯಗಳ ಜೀವನ ನಿರ್ವಹಣೆಯ ವಿಧಾನಗಳನ್ನು ಪ್ರಪಂಚದ ಇತರ ಸಮುದಾಯಗಳಿಗೆ ಹೋಲಿಸುವುದಾಗಿದೆ. ಇದೇ ಪ್ರಾದೇಶಿಕ ಭಿನ್ನತೆ ಅಧ್ಯಯನವಾಗಿದೆ. ಪಾಯಿಂಟ್ 2 ಸಂಖ್ಯಾತ್ಮಕ ಮತ್ತು ಪರಿಮಾಣಾತ್ಮಕ ಅಧ್ಯಯನ: 1960 ನಂತರ ಮಾನವ ಭೂಗೋಳಶಾಸ್ತ್ರವು ಸಂಖ್ಯಾತ್ಮಕ ಮತ್ತು ಪರಿಮಾಣಾತ್ಮಕ ವಿಧಾನಗಳ ಬಳಕೆಯಿಂದ ಹೆಚ್ಚು ವೈಜ್ಞಾನಿಕವಾಗಿ ಪರಿವರ್ತನೆಯನ್ನು ಹೊಂದಿತು. ಪಾಯಿಂಟ್ 3 ಮಾನವನ ವರ್ತನೆ: 20ನೇ ಶತಮಾನದ ಅಂತಿಮ ಭಾಗದಲ್ಲಿ ಮಾನವ ಪರಿಸರದ ಸಂಬಂಧದಲ್ಲಿ ಮಾನವನ ವರ್ತನೆಯನ್ನು ಅಧ್ಯಯನ ಮಾಡಲಾಯಿತು. ಪಾಯಿಂಟ್ 4 ಪ್ರಸ್ತುತ ಮಾನವನು ನೆಲೆಸಿರುವ ಸ್ಥಳದಿಂದಲೇ ಮಾನವ ಮತ್ತು ಪರಿಸರದ ಸಂಬಂಧವನ್ನು ವಿವರಿಸಲಾಗುತ್ತಿದೆ. ಇದನ್ನೇ ನವ್ಯೋತ್ತರ ಅಥವಾ ಆಧುನಿಕೋತ್ತರ ಪರಿಭಾವನೆ ಎನ್ನುವರು. ನೆಕ್ಸ್ಟ್ ಚಾಪ್ಟರ್ ನೋಟ್ಸ್ ಕಮಿಂಗ್ ಸೂನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್. ಶೇರ್ ಯುವರ್ ಫ್ರೆಂಡ್ಸ್.